ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಬೈಕ್ ಸವಾರ ಬಲಿಯಾಗಿದ್ದಾರೆ. ಮಧುಕುಮಾರ್ ಅಂತೇಳಿ ಇವರ ಹೆಸರು. 45 ವರ್ಷ ವಯಸ್ಸಾಗಿತ್ತು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಬೈಕ್ ಸವಾರ ಬಲಿಯಾಗಿದ್ದಾರೆ. 45 ವರ್ಷದ ಮಧುಕುಮಾರ್ ಮೃತಪಟ್ಟ ಬೈಕ್ ಸವಾರ. ಅಂಚೆಪಾಳ್ಯದಲ್ಲಿ ಮಧುಕುಮಾರ್ ವಾಸ ಇದ್ರು. ಗೊಲ್ಲಹಳ್ಳಿ ಬಳಿ ತೋಟದಿಂದ ವಾಪಸ್ ಆಗ್ತಾ ಇದ್ರು. ಹಾಡ್ಯಾಳು ಬಲಿ ನೆಲಕ್ಕೆ ಬಿದ್ದು ಮಧುಕುಮಾರ್ ಸಾವಿಗೀಡಾಗಿದ್ದಾರೆ. ತಲೆಗೆ ಪೆಟ್ಟು ಬಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮಧು. ನೆಲಮಂಗಲ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಮೃತದೇಹವನ್ನ ನೆಲಮಂಗಲ ಆಸ್ಪತ್ರೆ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಸಮಸ್ಯೆ ಇವತ್ತು ನಿನ್ನೆಯದಲ್ಲ. ಈಗಾಗಲೇ ಸಾರ್ವಜನಿಕರು ಹಿಡಿಶಾಪ ಹಾಕಿದ್ರು. ಹಾಗೇನೆ ರಾಷ್ಟ್ರವ್ಯಾಪಿ ಈ ವಿಚಾರ ಚರ್ಚೆ ಆದ್ರೂ ಕೂಡ ಇಲ್ಲಿನ ಆಡಳಿತ ವ್ಯವಸ್ಥೆಗೆ ಮರ್ಯಾದೆ ಅಂತೂ ಇಲ್ಲ. ನೋಡ್ತಾ ಇರಬಹುದು ಮಧುಕುಮಾರ್ ಅಂತೇಳಿ 45 ವರ್ಷ ವಯಸ್ಸಾಗಿತ್ತು ಮಧುಕುಮಾರ್ ಅವರಿಗೆ. ಅಂಚೆಪಾಳ್ಯದ ನಿವಾಸಿ ಇವರು ಟೂ ವೀಲರ್ನಲ್ಲಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ರಸ್ತೆ ಗುಂಡಿಗೆ ಬಲಿಯಾಗಿದ್ದಾರೆ. ಹಾಡ್ಯಾಳು ಬಳಿ ನೆಲಕ್ಕೆ ಬಿದ್ದು ಮಧುಕುಮಾರ್ ಸಾವಿಗೀಡಾಗಿದ್ದಾರೆ. ತಲೆಗೆ ತೀವ್ರವಾದ ಪೆಟ್ಟು ಬಿದ್ದಿತ್ತು. ಆಸ್ಪತ್ರೆಗೆ ಸೇರಿಸೋ ಕೆಲಸ ಮಾಡಿದ್ರು ಕೂಡ ಅವರು ಉಳಿಲಿಲ್ಲ. ನೆಲಮಂಗಲ ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಮಧುಕುಮಾರ್ ಪ್ರಯಾಣ ಮಾಡ್ತಾ ಇದ್ದ ದ್ವಿಚಕ್ರ ವಾಹನವನ್ನು ಕೂಡ ನೋಡ್ತಾ ಇರಬಹುದು. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ವೆಂಕಟೇಶ್, ಗಮನಿಸ್ತಾ ಇದ್ವಿ ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ಇವತ್ತು ನಿನ್ನೆಯದಲ್ಲ, ರಾಷ್ಟ್ರವ್ಯಾಪಿ ಕೂಡ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಆದ್ರೂ ಕೂಡ ಆಡಳಿತದವರು ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇಲ್ಲ. ಘಟನೆ ಬಗ್ಗೆ ವಿವರಣೆಯನ್ನ ಕೊಡೋದಾದ್ರೆ ಸಂಪತ್, ರಸ್ತೆಗಳಿಗೆ ಗುಂಡಿ ಬೈಕ್ ಸವಾರರು ಬಿದ್ದು ಸಾವನ್ನಪ್ಪುವಂತಹ ಪ್ರಕ್ರಿಯೆಗಳು ಕೂಡ ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ಕಡೆ ಆಗ್ತಾನೆ ಇರುವಂತದ್ದು. ಕೆಲವೊಂದು ಕಡೆ ಅದು ವರದಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಅದು ಏನು ಅಧಿಕಾರಿಗಳ ಗಮನಕ್ಕೆ ಕೂಡ ಬರ್ತಾ ಇಲ್ಲ. ರಸ್ತೆಯಲ್ಲಿ ಗುಂಡಿ ಯಾವುದು, ನೀಟಾದ ರಸ್ತೆ ಯಾವುದು ಅನ್ನೋದು ಕೂಡ ತಿಳಿದು ಬರಬೇಕಾದಂತ ಪರಿಸ್ಥಿತಿ ಇದೆ. ಆದ್ರೆ ಅದು ಯಾವುದು ಕೂಡ ಕಾಣ್ತಲ್ಲ. ಅಷ್ಟರ ಮಟ್ಟಿಗೆ ಅಭಿವೃದ್ಧಿ ಹಾಳಾಗಿರುವಂತದ್ದು. ರಸ್ತೆಗಳಲ್ಲಿ ಡಾಂಬರೀಕರಣ ಕೂಡ ಆಗದೆ ಈ ರೀತಿಯಾದಂತಹ ಅವಾಂತರಗಳಾಗ್ತಾ ಇರುವಂತದ್ದು. ಇಲ್ಲಿ ಕೂಡ ಅದೇ ಆಗಿರುವಂತಹದ್ದು. ಏನು ಮಧುಕುಮಾರ್ ಅನ್ನುವಂತಹ ವ್ಯಕ್ತಿಯೊಬ್ರು ತಮ್ಮ ತೋಟಕ್ಕೆ ಹೋಗಿ ವಾಪಸ್ ಬೈಕ್ ನಲ್ಲಿ ಬರುವಂತಹ ಸಂದರ್ಭದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮೀಟರ್ಗಳ ಒಂದು ಅಂತರ ಏನಿದೆ, ಆ ಅಂತರದಲ್ಲಿ ರಸ್ತೆ ಹದಗೆಟ್ಟಿದೆ. ಮಳೆ ಬಂದ ಕಾರಣ ನೀರು ನಿಂತಿರೋದಕ್ಕೆ ಕೂಡ ರಸ್ತೆ ಕೆಸರಾಗಿರುವಂತಹದ್ದು. ಹಾಗಾಗಿ ಅವರು ಬೈಕ್ ಅನ್ನ ಚಲಾಯಿಸಿಕೊಂಡು ಬರುವಂತಹ ಸಂದರ್ಭದಲ್ಲಿ ನಿಯಂತ್ರಣವನ್ನ ಕಳೆದುಕೊಂಡು ಕೆಳಗಡೆ ಬಿದ್ದಿದ್ದಾರೆ. ಆ ಸಂದರ್ಭದಲ್ಲಿ ಅವರ ತಲೆಗೆ ಪೆಟ್ಟಾದಂತಹ ವೇಳೆಯಲ್ಲಿ ಅವರು ಪ್ರಜ್ಞಾಹೀನ ಸ್ಥಿತಿಯನ್ನ ತಲುಪಿದ್ದಾರೆ. ತಕ್ಷಣ ಅವರನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅಷ್ಟೊತ್ತಿಗಾಗಲೇ ಅವರು ಮೃತಪಟ್ಟಿರುವಂತಹದ್ದು. ಸೊ ಈ ಒಂದು ರಸ್ತೆ ಸುಮಾರು 300 ಮೀಟರ್ಗಳ ಅಂತರ ಏನಿದೆ ಅದು ಒನ್ ವೇಲ್ಲೇ ಬರಬೇಕಾಗಿರುವಂತದ್ದು. ಯಾಕಂದ್ರೆ ಕಾಮಗಾರಿ ಕೂಡ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ರಸ್ತೆ ಸರಿಯಾದಂತ ರೀತಿಯಲ್ಲಿ ಇಲ್ಲ. ವಾಹನ ಸವಾರರಾಗಿರ್ಬೋದು ಅಥವಾ ಪಾದಚಾರಿಗಳಿಗಾಗಿರ್ಬೋದು ಓಡಾಡೋದಕ್ಕೆ ಕೂಡ ಈ ರೀತಿಯಾದಂತಹ ಒಂದು ಅವಘಡಗಳಾಗಿರುವಂತದ್ದು. ಸಂಬಂಧಪಟ್ಟಂತಹ ಏನು ಅಧಿಕಾರಿಗಳಿದ್ದಾರೆ ಇತ್ತ ಗಮನ ಹರಿಸಬೇಕು ಅಂತ ಹೇಳಿ ಇಲ್ಲಿ ಸ್ಥಳೀಯರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ಅವಾಂತರಗಳು ಆಗ್ತಾನೆ ಇದೆ. ಯಾರು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿ ಅಳಲನ್ನು ತೋಡ್ಕೊಂಡಿದ್ದಾರೆ. ಸದ್ಯ ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇನ್ನ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕೂಡ ರವಾನೆ ಮಾಡಿರುವಂತದ್ದು. ಕುಟುಂಬಸ್ಥರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದೆ ಈ ರೀತಿಯಾದಂತಹ ಘಟನೆಗಳು ಆಗ್ಬಾರ್ದು ಅಂತ ಹೇಳಿದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸರಿಯಾದಂತಹ ಒಂದು ನಾಗರಿಕರಿಗೆ ಅನುಕೂಲವಾಗುವಂತಹ ರಸ್ತೆಗಳನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಮಾಡ್ತಾ ಇರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.